ನಮಸ್ತೆ ವೀಕ್ಷಕರೇ, ನಿಧಿ ಅಡುಗೆ ಚಾನೆಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಅನೇಕ ರೀತಿಯ ರಸಂಗಳನ್ನು ನೀವು ಈವರೆಗೆ ಮಾಡಿ ಸವಿದಿರ್ಬೋದು. ಆದರೆ ಇವತ್ತು ಯುನೀಕ್ ಆದ ಹಾಗೂ ಅಷ್ಟೇ ಹೆಲ್ದಿಯಾದ ಧನಿಯಾ ರಸಂ ರೆಸಿಪಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೇನೆ. ಈ ರೀತಿ ರಸಂ ಮಾಡಿದರೆ 1-2 ತುತ್ತು ಊಟ ನೀವು ಜಾಸ್ತಿಯೇ ಮಾಡ್ಬೋದು. ಹಾಗೂ ಇದನ್ನು ಲೋಟಕ್ಕೆ ಹಾಕಿ ಸೂಪ್ ಥರ ಕೂಡ ನೀವು ಸವಿಬೋದು. ಧನಿಯಾ ಅಂದರೆ ಕೊತ್ತಂಬರಿ ಕಾಳು ದೇಹದ ಆರೋಗ್ಯಕ್ಕೆ ಬಹಳ ಪ್ರಯೋಜನಕಾರಿ. ಜೀರ್ಣಕ್ರಿಯೆ ಸುಧಾರಿಸಲು, ಥೈರಾಯ್ಡ್ ಸಮಸ್ಯೆ ನಿಯಂತ್ರಿಸಲು, ದೇಹದ ಉಷ್ಣತೆ ತಗ್ಗಿಸಲು ಇದು ತುಂಬ ಪ್ರಯೋಜನಕಾರಿ. ಇಂಥ ಆರೋಗ್ಯಕರವಾದ ಧನಿಯಾ ಬಳಸಿ ಬಹಳ ಟೇಸ್ಟಿಯಾದ ರಸಂ ಮಾಡುವ ವಿಧಾನ ನೋಡೋಣ. ಮೊದಲಿಗೆ ಇಲ್ಲಿ ಒಂದು ಪ್ಲೇಟಲ್ಲಿ 2 ದೊಡ್ಡ ಸ್ಪೂನಷ್ಟು ಕೊತ್ತಂಬರಿ ಕಾಳನ್ನು ಇಟ್ಟಿದ್ದೇನೆ. ಜೊತೆಗೆ ಒಂದು 15 ಕಾಳು ಮೆಣಸನ್ನು ಸಹ ತೆಗೆದುಕೊಂಡಿದ್ದೇನೆ. ಇದನ್ನು ನಾವು ಸ್ವಲ್ಪ ಪುಡಿ ಮಾಡಬೇಕು. ಇದು ಜಾಸ್ತಿ ಪೌಡ್ರ್ ಮಾಡಬೇಕಾಗಿಲ್ಲ, ಸ್ವಲ್ಪ ಕ್ರಷ್ ಮಾಡಿದರೆ ಸಾಕು. ನಾವು ಹಿಡಿಯಾಗಿ ಇದನ್ನು ರಸಂಗೆ ಸೇರಿಸುವುದಕ್ಕಿಂತ ಈ ರೀತಿ ಸ್ವಲ್ಪ ಕ್ರಷ್ ಮಾಡಿ ಸೇರಿಸಿದರೆ ರಸಂ ಫ್ಲೇವರ್ಫುಲ್ಲಾಗಿ ಬರ್ತದೆ. ನೋಡಿ, ಈ ರೀತಿ ಇದನ್ನು ಪುಡಿ ಮಾಡಿ ಇಲ್ಲಿಟ್ಟಿದ್ದೇನೆ. ಈ ಬದಿ ನೋಡಿ, ಒಂದು ಅಗಲವಾದ ಪಾತ್ರೆಯಲ್ಲಿ 3 ದೊಡ್ಡ ಕಪ್ಪಷ್ಟು ನೀರನ್ನು ಕುದಿಸಲು ಇಟ್ಟಿದ್ದೇನೆ. ಇಲ್ಲಿ ನೀರು ಕುದಿಯಲು ಪ್ರಾರಂಭವಾಗಿದೆ. ಈಗ ಇದರಲ್ಲಿ ಕ್ರಷ್ ಮಾಡಿಟ್ಟಂಥ ಧನಿಯಾ ಹಾಗೂ ಕಾಳು ಮೆಣಸನ್ನು ಸೇರಿಸುವ. 3 ದೊಡ್ಡ ಟೊಮೆಟೊ ಸ್ವಲ್ಪ ದಪ್ಪಗೆ ತುಂಡು ಮಾಡಿದ್ದನ್ನು ಸಹ ಸೇರಿಸಿದ್ದೇನೆ. ಜೊತೆಗೆ ಒಂದು 10 ಸಿಪ್ಪೆ ತೆಗೆದ ಬೆಳ್ಳುಳ್ಳಿ ಬೀಜ, 10 ಸಣ್ಣಗೆ ತುಂಡು ಮಾಡಿದ ಕರಿಬೇವಿನ ಎಲೆ, ಸೀಳಿದ ಒಂದು 4 ಹಸಿಮೆಣಸು, ಜೊತೆಗೆ 1 ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪಿನ ಚೂರುಗಳನ್ನು ಇಲ್ಲಿ ತೆಗೆದಿಟ್ಟಿದ್ದೇನೆ. ಇದನ್ನು ಕುದಿಯುವ ನೀರಿಗೆ ಸೇರಿಸಬೇಕು. ಇದರ ಜೊತೆಗೆ ಒಂದು 1/4 ಸ್ಪೂನಷ್ಟು ಅರಶಿನ ಹುಡಿ, ಅರ್ಧ ಸ್ಪೂನಷ್ಟು ಜೀರಿಗೆ ಹುಡಿ, 1 ಸ್ಪೂನಷ್ಟು ಅಚ್ಚ ಖಾರದ ಹುಡಿಯನ್ನು ಸೇರಿಸಿಕೊಳ್ಳುವ. ರುಚಿಗೆ ಉಪ್ಪನ್ನು ಸೇರಿಸಬೇಕು. ಚೆನ್ನಾಗಿ ಎಲ್ಲವನ್ನು ಒಂದು ಸಲ ಮಗಚಿ ಮೀಡಿಯಂ ಫ್ಲೇಮಲ್ಲಿ ಒಂದು 10 ನಿಮಿಷಗಳ ಕಾಲ ಬೇಯಿಸಿಕೊಳ್ಬೇಕು. ಸೇರಿಸಿದ ಇಂಗ್ರೀಡಿಯೆಂಟ್ಸ್ ಚೆನ್ನಾಗಿ ನೀರಲ್ಲಿ ಸೇರಬೇಕು. ಟೊಮೆಟೊ ಸ್ವಲ್ಪ ಸಾಫ್ಟ್ ಆಗಬೇಕು. ಅಷ್ಟು ಹೊತ್ತು ಇದನ್ನು ಬೇಯಿಸಿಕೊಳ್ಳುವ. ಈಗ ಒಂದು 10 ನಿಮಿಷ ಆಗಿದೆ. ಕ್ಯಾಪನ್ನು ಓಪನ್ ಮಾಡಿದ್ದೇನೆ. ಇಂಗ್ರೀಡಿಯೆಂಟ್ಸ್ ನೋಡಿ ಚೆನ್ನಾಗಿ ಬೆಂದಿದೆ. ಒಳ್ಳೆ ಘಮಸ ಬರ್ತಾ ಇದೆ. ನೀರಿನ ಕ್ವಾಂಟಿಟಿ ನೋಡಿ ಸ್ವಲ್ಪ ಕಡಿಮೆ ಆಗಿದೆ. ಈಗ ಇದನ್ನು ನಾವು ಸ್ಟ್ರೈನ್ ಮಾಡಬೇಕು. ಈ ನೀರನ್ನು ಮಾತ್ರ ನಾವು ರಸಂಗೆ ಬಳಸ್ತಾ ಇದ್ದೇವೆ. ಹಾಗಾಗಿ ಒಂದು ಸ್ಟ್ರೈನರನ್ನು ಬಳಸಿ ಈ ರೀತಿ ಇದನ್ನು ಸ್ಟ್ರೈನ್ ಮಾಡುವ. ಕಂಪ್ಲೀಟಾಗಿ ಇದನ್ನು ಸ್ಕ್ವೀಸ್ ಮಾಡಬೇಕು. ಪುನಃ 1 ಕಪ್ ನೀರನ್ನು ಸೇರಿಸಿ ಇದನ್ನು ಸ್ಟ್ರೈನ್ ಮಾಡುವ. ಈ ರೀತಿ 2 ಬಾರಿ ನೀರು ಸೇರಿಸಿ ಸೋಸುವುದರಿಂದ ಇದರ ಸಾರ ಇದೆಯಲ್ಲ ಕಂಪ್ಲೀಟಾಗಿ ನೀರಲ್ಲಿ ಸೇರ್ತದೆ. ಟೋಟಲ್ ಆಗಿ ಇದಕ್ಕೆ ನಾನು ಪುನಃ 2 ಕಪ್ಪಷ್ಟು ನೀರನ್ನು ಸೇರಿಸಿದ್ದೇನೆ. ಈ ಬದಿ ನೋಡಿ, ಒಂದು ಚಿಕ್ಕ ಹುಳಿ, ಇದನ್ನು ಒಂದು 1/4 ಕಪ್ ನೀರಲ್ಲಿ ಸೇರಿಸಿ ಅದರ ರಸವನ್ನು ತೆಗೆದಿಟ್ಟಿದ್ದೇನೆ. ಈ ರಸವನ್ನು ಈಗ ನಾವು ರಸಂಗೆ ಸೇರಿಸಬೇಕು. ಅಗತ್ಯ ಎನಿಸಿದರೆ ಸ್ವಲ್ಪ ಉಪ್ಪನ್ನು ಸಹ ಸೇರಿಸಬಹುದು. ಹಾಗೂ ಇದನ್ನು ಗ್ಯಾಸಲ್ಲಿಟ್ಟು ಪುನಃ ಕುದಿಸಿಕೊಳ್ಬೇಕು. ಕುದಿಯುವಾಗ ಇದಕ್ಕೆ 1 ಸ್ಪೂನಷ್ಟು ಬೆಲ್ಲದ ಹುಡಿಯನ್ನು ಸೇರಿಸಿಕೊಳ್ಳುವ. ಬೆಲ್ಲ ರಸಂಗೆ ಸೇರಿಸುವುದರಿಂದ ರಸಂ ಇದೆಲ್ಲ ಫ್ಲೇವರ್ಫುಲ್ಲಾಗಿ ಬರ್ತದೆ. ಸಣ್ಣಗೆ ಹೆಚ್ಚಿಟ್ಟ ಕೊತ್ತಂಬರಿ ಸೊಪ್ಪನ್ನು ಸಹ ಪುನಃ ಸೇರಿಸಿ ಮೀಡಿಯಂ ಫ್ಲೇಮಲ್ಲಿ ಇದನ್ನು ಕುದಿಸಿಕೊಳ್ಬೇಕು. ಇದು ಕುದಿಯುವಷ್ಟರಲ್ಲಿ ರಸಂಗೆ ಒಗ್ಗರಣೆಯನ್ನು ತಯಾರಿಸೋಣ. ಚಿಕ್ಕ ಒಗ್ಗರಣೆ ಪ್ಯಾನಲ್ಲಿ ಒಂದು 2 ಸ್ಪೂನಷ್ಟು ಇಲ್ಲಿ ತುಪ್ಪವನ್ನು ಸೇರಿಸಿದ್ದೇನೆ. ತುಪ್ಪ ನೋಡಿ ಇಲ್ಲಿ ಬಿಸಿ ಆಗಿದೆ. ಈಗ ಇದರಲ್ಲಿ ಒಂದು ಅರ್ಧ ಸ್ಪೂನಷ್ಟು ಸಾಸಿವೆ, ಅರ್ಧ ಸ್ಪೂನಷ್ಟು ಜೀರಿಗೆಯನ್ನು ಸೇರಿಸಿಕೊಳ್ಳುವ. ಸಾಸಿವೆ ಜೀರಿಗೆ ನೋಡಿ ಇಲ್ಲಿ ಸಿಡಿಯಲು ಪ್ರಾರಂಭವಾಗಿದೆ. ಈಗ ಇದರಲ್ಲಿ ಒಂದು 10 ಬೆಳ್ಳುಳ್ಳಿ ಬೀಜ ಸಿಪ್ಪೆ ತೆಗೆದು ಜಜ್ಜಿದನ್ನು ಸೇರಿಸ್ತಾ ಇದ್ದೇನೆ. ಜೊತೆಗೆ ಒಂದು 2 ಒಣಮೆಣಸನ್ನು ಸಹ ಸೇರಿಸಿಕೊಳ್ಬೇಕು. 3 ಕರಿಬೇವಿನ ಗರಿಯ ಎಲೆಯನ್ನು ಸಹ ಸೇರಿಸಿಕೊಳ್ಳುವ. ಇದರ ಜೊತೆಗೆ ಒಂದು 1/4 ಸ್ಪೂನಷ್ಟು ಹಿಂಗಿನ ಹುಡಿಯನ್ನು ಸಹ ಸೇರಿಸಬೇಕು. ಹಿಂಗು ಸೇರಿಸುವುದರಿಂದ ರಸಂ ಮತ್ತಷ್ಟು ಫ್ಲೇವರ್ಫುಲ್ಲಾಗಿ ಬರ್ತದೆ. ಸೇರಿಸಿದ ಇಂಗ್ರೀಡಿಯೆಂಟ್ಸನ್ನು ಲೋ ಫ್ಲೇಮ್ ಅಥವಾ ಮೀಡಿಯಂ ಫ್ಲೇಮಲ್ಲಿ ಹುರ್ಕೊಳ್ಬೇಕು. ನೋಡಿ, ಒಗ್ಗರಣೆಗೆ ಸೇರಿಸಿದ ಇಂಗ್ರೀಡಿಯೆಂಟ್ಸ್ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಇಷ್ಟಾದರೆ ಸಾಕು. ಈಗ ಫ್ಲೇಮನ್ನು ಆಫ್ ಮಾಡುವ. ಈ ಬದಿ ನೋಡಿ, ರಸಂಗೆ ಚೆನ್ನಾಗಿ ಕುದಿ ಬರ್ತಾ ಇದೆ. ಮಾಡಿಟ್ಟ ಒಗ್ಗರಣೆಯನ್ನು ಈ ರಸಂಗೆ ಸೇರಿಸುವ. ಚೆನ್ನಾಗಿ ಮಿಕ್ಸ್ ಮಾಡುವ. ಘಮ ಘಮ ಟೇಸ್ಟಿಯಾದ ಧನಿಯಾ ರಸಂ ಇಲ್ಲಿ ತಯಾರಾಗಿದೆ. ತುಂಬ ಫ್ಲೇವರ್ಫುಲ್ ಹಾಗೂ ಹೆಲ್ದಿಯಾದ
ಈ ಧನಿಯಾ ರಸಮನ್ನು ಒಂದು ಬಾರಿ ಟ್ರೈ ಮಾಡಿ. ಬೇಳೆ ರಸಮ್ ನೀವು ಖಂಡಿತ ಮರೆತು ಬಿಡ್ತೀರ, ಅಷ್ಟು ಟೇಸ್ಟಿ ಆಗ್ತದೆ. ವಾತ ಪಿತ್ತ ಕಫವನ್ನು ಸಮತೋಲನದಲ್ಲಿ ಇಡುವಂತಹ ಈ ಬಹುಪಯೋಗಿ ಔಷಧೀಯ ಗುಣವಿರುವ ಧನಿಯಾ ರಸಮನ್ನು ನೀವು ಒಮ್ಮೆ ಟ್ರೈ ಮಾಡಿ. ಒಂದು 2 ತುತ್ತು ಊಟ ಜಾಸ್ತಿಯೇ ಮಾಡ್ಬೋದು, ಅಷ್ಟು ಟೇಸ್ಟಿ ಆಗ್ತದೆ. ಇದನ್ನು ನೀವು ಹೀಗೆ ಲೋಟದಲ್ಲಿ ಹಾಕಿ ಸೂಪ್ ಥರ ಕೂಡ ಸವಿಬೋದು. ಟ್ರೈ ಮಾಡಿ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ರೆಸಿಪಿ ವಿಡಿಯೋ ಇಷ್ಟವಾಗಿದ್ದಲ್ಲಿ ವಿಡಿಯೋಕ್ಕೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡದೆ ಚಾನಲನ್ನು ನೋಡ್ತಾ ಇರುವವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.